ಒಂದು ಸಣ್ಣ ತಪ್ಪಿಗೆ ಜೀವವನ್ನೇ ಕಳೆದುಕೊಳ್ಳೋ ಜನ, ಸತ್ಯವನ್ನ ಹೇಳಿದ್ರೂ ನ್ಯಾಯ ಸಿಕ್ಕದ ಹಿಂದುಳಿದ ಸಮುದಾಯ, ಇಂಥ ನಿಜವಾದ ಘಟನೆಗಳನ್ನ ಆಧರಿಸಿ ತೆರೆ ಕಂಡಿವೆ ಕೆಲವು ಶಕ್ತಿಶಾಲಿ ಚಿತ್ರಗಳು. ಇವು ಕೇವಲ ಸಿನಿಮಾಗಳಲ್ಲ, ಇವು ನ್ಯಾಯವನ್ನ ಕುರಿತು ಪ್ರಶ್ನೆ ಎಬ್ಬಿಸುವ ಅಸ್ತ್ರಗಳೇ. ಇಂಡಿಯನ್ ಸಿನಿಮಾದಲ್ಲಿ ಹಲವಾರು ಥ್ರಿಲ್ಲಿಂಗ್, ಹಾರ್ಟ್ ಟಚಿಂಗ್ ಕಾನೂನು ಮತ್ತು ತನಿಖಾ ಆಧಾರಿತ ಚಿತ್ರಗಳಿವೆ. ಪ್ರತಿ ಚಿತ್ರವೂ ಕಾನೂನು ವ್ಯವಸ್ಥೆಯ ಒಳಗೊಂಬಳ, ನ್ಯಾಯದ ಹೋರಾಟ ಮತ್ತು ಸಮಾಜದ ಅಸಮತೆಗಳ ಬಗ್ಗೆ ಆಳವಾದ ಸಂದೇಶ ಕೊಡ್ತವೆ. ಇವು ನಿಮಗೆ ಕೇವಲ ಮನರಂಜನೆ ನೀಡೋದಿಲ್ಲ, ನಿಮ್ಮ ಅಂತರಂಗವನ್ನು ತಟ್ತವೆ. ನಾನ್ ನಿಮ್ಮ ಮುಂದೆ ಹೊಸ ಯೂಟ್ಯೂಬರ್ ಆಗಿ ಬರ್ತಿದ್ದೀನಿ. ನಿಮ್ಮ ಬೆಂಬಲ ನನಗೆ ಬಹಳ ಮುಖ್ಯ. ಇಂಥ ಸತ್ಯವನ್ನ ಆಧರಿಸಿದ ಸಿನಿಮಾಗಳ ಮಾಹಿತಿ ನೀವು ಮಿಸ್ ಮಾಡಬಾರ್ದು ಅಂತ ಅನಿಸ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರತಿ ಸಬ್ಸ್ಕ್ರೈಬ್ ನನ್ನ ಮುಂದಿನ ಹೆಜ್ಜೆಗೆ ಪ್ರೇರಣೆಯಾಗುತ್ತೆ. ಸ್ಟೈಲಿಶ್, ಗ್ರಿಪ್ಪಿಂಗ್, ಫಾಸ್ಟ್ ಪೇಸ್ ಮತ್ತು ಸಸ್ಪೆನ್ಸ್ಫುಲ್ ವಿತ್ ಸಿನೆಮ್ಯಾಟಿಕ್ ಎಡ್ಜ್. ನಂಬರ್ 7 ತಿಮ್ಮರುಸು. ನೀವು ಕ್ರೈಮ್ ಥ್ರಿಲ್ಲರ್ ಪ್ರೀತಿಸುತ್ತೀರಾ? ಅದೇನಾದ್ರೂ ಕೋರ್ಟ್ ಡ್ರಾಮಾ ಜೊತೆ ಥ್ರಿಲ್ಲಿಂಗ್ ಟಚ್ ಬೇಕಾ? ಹಾಗಾದ್ರೆ ತಿಮ್ಮರುಸು ಅಸೈನ್ಮೆಂಟ್ ವಾಲಿ ನಿಮ್ಮ ಆಯ್ಕೆ ಆಗಬಹುದು. ಈ ಚಿತ್ರದಲ್ಲಿ ಸತ್ಯದೇವ್ ಅವರು ರಾಮಚಂದ್ರ ಎನ್ನುವ ಶಾರ್ಪ್ ಅಂಡ್ ಸ್ಟೈಲಿಶ್ ವಕೀಲನ ಪಾತ್ರದಲ್ಲಿ ಮಿಂಚುತ್ತಾರೆ. ಅವರ ಮುಂದಿದೆ ಒಂದು 8 ವರ್ಷಗಳ ಹಿಂದಿನ ಹಳೆ ಹತ್ಯೆ ಪ್ರಕರಣ. ವಾಸು ಎನ್ನುವ ಬಾರ್ ಸರ್ವರ್ ಮೇಲೆ ಆರೋಪ. ಆದರೆ ಪ್ರಕರಣದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನಿಸುವುದು ರಾಮಚಂದ್ರನಿಗೆ. ಅವನ ಜೊತೆಗೆ ಕೆಲಸ ಮೈತ್ರಿ ಅನ್ನು ಮತ್ತು ಸ್ನೇಹಿತ ಸುಧಾಕರ್ ಸಹಾಯದಿಂದ ಆತನ ಮನಸ್ಸು ಕುತೂಹಲದಿಂದ ಪ್ರಕರಣವನ್ನು ಇಡೀ ಹೊಸ ದಿಕ್ಕಿಗೆ ತಳ್ಳುತ್ತೆ. ಇದು ಸಾಮಾನ್ಯ ಕೋರ್ಟ್ ಡ್ರಾಮಾ ಅಲ್ಲ, ಇದು ರಶಮೋನ್ ಸ್ಟೈಲ್ ಕಥನ. ಅಂದರೆ ಪ್ರತಿಯೊಬ್ಬ ಪಾತ್ರದ ದೃಷ್ಟಿಕೋನದಿಂದ ಕಥೆ ಹೇಳಲ್ಪಡುತ್ತೆ. ಪ್ರತಿ ಸತ್ಯಕ್ಕೂ ಒಂದು ಛಾಯೆ ಇದೆ ಅಂತ ತೋರಿಸೋ ಪ್ರಯತ್ನ. ಸತ್ಯದೇವ್ ಅವರ ಅಭಿನಯದಲ್ಲಿ ಮೆದುಳಿನ ತೀಕ್ಷ್ಣತೆ, ಸ್ವ್ಯಾಗ್ ಮತ್ತು ಹೊಲಪು ಆಲ್ ಇನ್ ಒನ್. ಅವರು ಕಾನೂನು ಮೌಲ್ಯಗಳಿಂದಷ್ಟೇ ಅಲ್ಲ, ತನಿಖಾ ಕುಶಲತೆಯಿಂದಲೂ ಗಮನ ಸೆಳೆಯುತ್ತಾರೆ. ಈ ಚಿತ್ರದಲ್ಲಿ ಹಾಡುಗಳಿಲ್ಲ, ಸೂತ್ರಬದ್ಧತೆ ಇದೆ. ಥ್ರಿಲ್ಲಿಂಗ್ಗಾಗಿ ಬೇಕಾದ ಸ್ಪೀಡ್ ಇದೆ. ಅಂತಿಮ ಕ್ಷಣದಲ್ಲಿ ಬಾಂಬ್ ಬ್ಲಾಸ್ಟ್ ಅಲ್ಲದರೂ ಪ್ಲಾಟ್ ಟ್ವಿಸ್ಟ್ಗಳು ಖಚಿತ. ಆದರೆ ಎಲ್ಲವಕ್ಕೂ ಬಲೆ ಹಾಕೋದು ಬೇಡ. ಚಿತ್ರದಲ್ಲಿ ಕೆಲವೆಡೆ ನರೇಶನ್ ಅನ್ಯವನಾಗಿರೋದು, ತೀವ್ರತೆ ಬಿಲ್ಡಪ್ ಆದ ಮೇಲೆ ಕೊಂಚ ಡೌನ್ ಆಗೋದು ಮತ್ತು ವೈರಲ್ ಪಾತ್ರವೊಂದು ಸಾಲದಂತೆ ತೋರಿಸೋದು ಕೆಲವೊಂದು ವಿಫಲತೆಗಳಾಗಿವೆ. ಆದರೂ ಇದು ಒಟ್ಟಾರೆಯಾಗಿ ನೋಡಬೇಕಾದ ಕಾನೂನು ಪ್ರಕ್ರಿಯೆಯೊಳಗಿನ ತನಿಖೆಯ ಜೊತೆ ಕ್ಲೂ ಹಂಟಾಗೋ ನೈಸ್ ಕಥೆ. ನಂಬರ್ 6 ನೇರು. ಮೋಹನ್ ಲಾಲ್ ಅಭಿನಯದ ಮಲಯಾಳಂ ನ್ಯಾಯಾಲಯದ ನಾಟಕ. ಈ ಚಿತ್ರದಲ್ಲಿ ಮೋಹನ್ ಲಾಲ್ ಅವರು ವಕೀಲ ವಿಜಯ್ ಮೋಹನ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅವರು ಕೊನೆಯದಾಗಿ ಕೋರ್ಟ್ಗೆ ಹಾಜರಾಗಿದ್ದವರಿಗೆ ಬೇಕಾದ್ರೆ ಈ ಬಾರಿ ಅವರು ಮರಳುತ್ತಾರೆ. ನ್ಯಾಯಕ್ಕಾಗಿ, ಒಂದು ದಡವಿಲ್ಲದ ಹುಡುಗತಿಯ ಹಕ್ಕಿಗಾಗಿ. ಸಾರಾ ದೃಷ್ಟಿಹೀನಳಾದರೂ ಮನೋಬಲದಲ್ಲಿ ಶಕ್ತಿಶಾಲಿ ಶಿಲ್ಪಗಾರ್ತಿ. ಅವಳ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯಕ್ಕೆ ನ್ಯಾಯ ಸಿಗಲೇಬೇಕು ಅನ್ನೋ ದೃಢ ನಂಬಿಕೆಯಿಂದ ವಿಜಯ ಮೋಹನ್ ಅವರ ಕಚೇರಿಗೆ ಬಾಗಿಲು ತಟ್ಟುತ್ತಾಳೆ. ನೀರಸತೆ ಇಲ್ಲದೆ, ಶಬ್ದದ ಹಂಗವಿಲ್ಲದೆ, ಕಣ್ಣೀರು ಹಿಡಿಸುವಂತೆ ನಿರ್ಮಿಸಲಾದ ಈ ಕೋರ್ಟ್ ನಾಟಕ ನಮ್ಮೆಲ್ಲರಲ್ಲಿಯೂ ನ್ಯಾಯ, ಸಹಾನುಭೂತಿ ಮತ್ತು ಧೈರ್ಯದ ಬಗ್ಗೆ ಆಳವಾದ ಅರ್ಥವನ್ನು ಮೂಡಿಸುತ್ತೆ. ಅನಸ್ವರ ರಾಜನ್ ಅವರು ಸಾರಾ ಪಾತ್ರದಲ್ಲಿ ತೋರಿಸಿದ ಭಾವನಾತ್ಮಕ ಅಭಿನಯ ಅವರಿಗೆ ಫಿಲ್ಮ್ಫೇರ್ ಅತ್ಯುತ್ತಮ ಸಹನಟಿಯ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಿದೆ. ಮತ್ತೊಂದೆಡೆ ಮೋಹನ್ ಲಾಲ್ ಅವರ ಶಾಂತ, ತಳಮಳಪಟ್ಟು ತೋರಿಸುವ ವಕೀಲ ಪಾತ್ರ ಬಿಸಿ ಮಾತಿಲ್ಲ, ಆದರೆ ಮನಸ್ಸಿಗೆ ತಾಗುವ ವ್ಯಾಖ್ಯಾನ. ನೇರು ಹೋರಾಟದ ಕಥೆ. ಈ ಚಿತ್ರದಲ್ಲಿ ವೇಗವಿಲ್ಲ, ಆಕ್ಷನ್ ಇಲ್ಲ, ಆದರೆ ಸತ್ಯದ ಬೆಂಬಲ ಇದೆ. ಇದು ಕೋರ್ಟ್ನಲ್ಲಿ ನಡೆಯುವ ಮೌನದ ಕ್ರಾಂತಿ. ಇದು ಒಂದು ಥಿಯೇಟರ್ನಲ್ಲಿ ಬಿಡುಗಡೆಯಾದ ಚಿತ್ರ ಡಿಸೆಂಬರ್ 21, 2023 ಅದರ ನಂತರ ಪ್ರೇಕ್ಷಕರ ಮನಸ್ಸನ್ನ ಗೆದ್ದ ಚಿತ್ರ ಎಂಬ ಹೆಗ್ಗಳಿಕೆ ಗಳಿಸಿತು. ಏಕೆ ಈ ಚಿತ್ರ ನೋಡಬೇಕು? 1. ಅತ್ಯಂತ ಸೂಕ್ಷ್ಮವಾಗಿ ಸರ್ವೈವರ್, ಅಂದರೆ ಬಲಾತ್ಕಾರ ಭದ್ರತೆಯಿಂದ ಬದುಕಿದವಳನ್ನು ಚಿತ್ರಿಸುವ ದೃಷ್ಟಿಕೋನ. ಮೋಹನ್ ಲಾಲ್ ಮತ್ತು ಅನಸ್ವರ ರಾಜನ್ ಅವರ ಶ್ರೇಷ್ಠ ಅಭಿನಯ. ಅತಿರೇಕವಿಲ್ಲದ ಅರ್ಥಪೂರ್ಣ ನ್ಯಾಯಪಥ ಕಥನ. ಇದು ಒಂದು ಕಣ್ಣೀರು ತರೋ ಕಥೆಯಲ್ಲ, ಇದು ಹೃದಯ ತಟ್ಟೋ ನ್ಯಾಯದ ಪಾಠ. ನಂಬರ್ 5 ಜನಗಣಮನ. ಇದು ರಾಮನಗರದ ಕಲ್ಪಿತ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವ ಆಘಾತಕಾರಿ ಘಟನೆ. ಪ್ರೊಫೆಸರ್ ಸಭಾ ಮರಿಯಂ ಅವರನ್ನು ಕ್ಷಣ ಹತ್ಯೆ ಮಾಡಲಾಗುತ್ತೆ. ಅವರ ಹತ್ಯೆ ಕೇವಲ ಒಂದು ಕೃತ್ಯವಲ್ಲ, ಅದು ದೇಶದ ಎಲ್ಲೆಡೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗುತ್ತದೆ. ವಿದ್ಯಾರ್ಥಿಗಳ ಪ್ರತಿಭಟನೆ, ಮಾಧ್ಯಮದ ತೀವ್ರ ಕವರ್
ಮತ್ತು ರಾಜಕೀಯದ ಅಡಬಡಿಕೆಯಲ್ಲಿ ನಿಜ ಅಡಗಿ ಹೋಗುತ್ತೆ. ಎಸಿಪಿ ಸಜ್ಜನ್ ಕುಮಾರ್ ಅವರು ತನಿಖೆ ನಡೆಸುತ್ತಾರಂತೆ. ಆದರೆ ನಿಜಮುಖವಾರವನ್ನು ತೆಗೆಯುವುದು ನ್ಯಾಯವಾದಿ ಅರವಿಂದ್ ಸ್ವಾಮಿನಾಥನ್. ಅವರು ನ್ಯಾಯಾಲಯದಲ್ಲಿ ತೋರಿಸುವ ಗಂಭೀರ ವಾದಗಳು ಇದು ಕೇವಲ ಹತ್ಯೆ ಅಲ್ಲ, ಇದು ಸಾಮಾಜಿಕ ನ್ಯಾಯವನ್ನು ದಬ್ಬಿಸಿಕೊಂಡು ಸಾರ್ವಜನಿಕ ಆಕ್ರೋಶವನ್ನು ರಾಜಕೀಯ ಲಾಭಕ್ಕೆ ಬಳಸುವುದೆಂಬ ಭೀಕರ ಸತ್ಯವನ್ನು ಹೊರತೆಗೆಯುತ್ತೆ. ಜನಗಣಮನ ಒಂದು ಅಗ್ಗದ ಮನರಂಜನೆ ಅಲ್ಲ, ಇದು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನು ಮೂಡಿಸುವ ಸಿನಿಮಾ. ಏಕೆ ಎನ್ಕೌಂಟರ್ಗಳು ಇಷ್ಟು ಸಹಜವಾಗಿ ಸತ್ಯವೆಂದು ನಂಬಲ್ಪಡುತ್ತವೆ? ಯಾಕೆ ಮಾಧ್ಯಮದ ಪ್ರಚಾರವೇ ನ್ಯಾಯವೋ ಎಂಬ ಭ್ರಮೆ ಮೂಡಿಸುತ್ತೆ? ಚಿತ್ರದಲ್ಲಿ ಸುರಾಜ್ ವೇಂಜರ ಮೂಡು ಎಸಿಪಿ ಪಾತ್ರದಲ್ಲಿ ನಿಭಾಯಿಸಿದ ತೀವ್ರತೆ ಮತ್ತು ಪೃಥ್ವಿರಾಜ್ ಅವರ ಆಳವಾದ ಪಾತ್ರ ನಿರ್ವಹಣೆ ನಿಮ್ಮ ಮನಸ್ಸನ್ನು ಹಿಂಡುತ್ತೆ. ಹೌದು, ಕೆಲವರು ಈ ಚಿತ್ರದ ರಾಜಕೀಯ ಧ್ವನಿಯನ್ನು ಹೆಚ್ಚು ತೀವ್ರವಾಗಿ ವಿವರಿಸುತ್ತಾರೆ. ಆದರೂ ಇದು ಒಂದು ಕಠಿಣ ಸತ್ಯವನ್ನು ಅರಿಯಲು ನಡೆಸಿದ ಪ್ರಯತ್ನ. ಜನಗಣಮನ ಚಿತ್ರವು ನಿಮ್ಮ ಒಳಗಿನ ನ್ಯಾಯಪರ ಧ್ವನಿಗೆ ಸ್ಪರ್ಶ ಮಾಡುವ ಚಿತ್ರ. ಹೋರಾಟವೇ ಮಾರ್ಗವೋ, ಪ್ರಚಾರವೇ ನ್ಯಾಯವೋ ಎಂಬ ಪ್ರಶ್ನೆಗೆ ನೀವು ಉತ್ತರ ಬೇಕಾದಲ್ಲಿ ಈ ಚಿತ್ರ ತಪ್ಪದೇ ನೋಡಬೇಕು. ನಂಬರ್ 4, ಅಡ್ವೊಕೇಟ್. ಇದು ಅಡ್ವೊಕೇಟ್ ಪವನ್ ಕಲ್ಯಾಣ್ ಅಭಿನಯದ ವಕೀಲ್ ಸಾಬ್ ಚಿತ್ರದ ಕನ್ನಡ ಡಬ್ ಆವೃತ್ತಿ. ಚಿತ್ರದ ಹೃದಯ ಭಾಗದಲ್ಲಿ ನಿಂತಿರೋದು 3 ಯುವತಿಯರು. ಅವರು ಯಾರೂ ಅಪರಾಧಿಗಳಲ್ಲ, ಅವರು ಕೇವಲ ತಮಗಾಗಿದ್ದ ಅಪಾಯದ ವಿರುದ್ಧ ತಾವು ನಿಲ್ಲಿದ್ರು. ಆದರೆ ಸಮಾಜದಲ್ಲಿ ಅಧಿಕಾರಿಗಳ ಹೆಸರು ಮಾಡಿದವರ ವಿರುದ್ಧ ಧ್ವನಿ ಎತ್ತಿದರೆ ಏನು ಆಗುತ್ತೆ ಅನ್ನೋದನ್ನ ಈ ಚಿತ್ರ ತೋರಿಸುತ್ತೆ. ಅವರ ಮೇಲೆ ಸುಳ್ಳು ಆರೋಪಗಳು, ಹೀನ ನಿಂದನೆ ಮತ್ತು ಮಾನಹಾನಿಯ ಯತ್ನಗಳು ನಡೆಯುತ್ತವೆ. ಇಂತಹ ಸಂಕಷ್ಟದ ಸಮಯದಲ್ಲಿ ಅವರ ಪರವಾಗಿ ಧ್ವನಿ ಎತ್ತೋದು ವಕೀಲ ಸತ್ಯದೇವ್. ಈ ಪಾತ್ರದಲ್ಲಿ ಪವನ್ ಕಲ್ಯಾಣ್ ಅವರು ನೀಡಿರುವ ಅಭಿನಯ ತೀವ್ರ, ಪ್ರಾಮಾಣಿಕ ಮತ್ತು ಶಕ್ತಿಶಾಲಿ. ಅವರು ಕೇವಲ ನ್ಯಾಯಾಲಯದಲ್ಲಿ ವಾದಿಸುತ್ತಿಲ್ಲ, ಅವರು ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ತಕ್ಕ ಗೌರವ ದೊರೆಯಲಿ ಎಂದು ಹೋರಾಡ್ತಿದ್ದಾರೆ. ಚಿತ್ರವು ನೋ ಅಂದರೆ ನೋ ಅನ್ನೋ ಮಾತನ್ನು ಕೇವಲ ಡೈಲಾಗ್ ಆಗಿಯಲ್ಲ, ಒಂದು ನಿಷ್ಠೆಯ ಘೋಷಣೆಯಾಗಿ ಸಾರುತ್ತೆ. ಒಬ್ಬ ಹೆಣ್ಣು ಇಲ್ಲ ಅಂದ ಮಾತ್ರಕ್ಕೆ ಅದು ಸಾಕು. ಇದರ ಹಿಂದಿನ ಅರ್ಥವನ್ನ ಕಲಿಸಲು ಚಿತ್ರ ಪೂರ್ಣವಾಗಿ ಮುಡಿಪಟ್ಟಿದೆ. ಇಲ್ಲಿ ಕಾನೂನು ವ್ಯವಹಾರಗಳೂ ಇದೆ, ಭಾವನೆಗಳ ಧ್ವನಿಯೂ ಇದೆ. ಪವನ್ ಕಲ್ಯಾಣ್ ಅವರ ಕರಿಷ್ಮಾ ಹೋರಾಟದ ದೃಶ್ಯಗಳು, ಯುವತಿಯರ ನೋವಿನ ಕ್ಷಣಗಳು ನಿಮ್ಮ ಎದೆಯನ್ನು ತಟ್ಟುತ್ತವೆ. ಇದೊಂದು ಕಾನೂನು ಚಿತ್ರ ಮಾತ್ರವಲ್ಲ, ಇದೊಂದು ಸಾಮಾಜಿಕ ಚಳುವಳಿ. ಇದು ಹೆಣ್ಣು ಮಕ್ಕಳ ಮೇಲೆ ನಡೆಯುವ ನಿಷ್ಪಕ್ಷಪಾತದ ಬಲಾತ್ಕಾರ, ಅವರ ಘನತೆಗೆ ಎದುರಾಗುವ ಅವಮಾನಗಳ ವಿರುದ್ಧದ ಧ್ವನಿ. ಅಡ್ವೊಕೇಟ್ ಚಿತ್ರವು ಇಂದು ಕನ್ನಡದಲ್ಲೂ ಲಭ್ಯವಿದೆ. ಹೆಣ್ಣು ಮಕ್ಕಳ ಧ್ವನಿಗೆ ಬೆಂಬಲವಾಗಬೇಕು ಅಂತ ನೀವು ನಂಬಿದ್ರೆ ಈ ಚಿತ್ರವನ್ನು ತಪ್ಪದೇ ನೋಡಿ. ಇದು ಕೇವಲ ಮನರಂಜನೆಯಲ್ಲ, ಇದು ನಿಮಗೆ ನಿಲ್ಲುವ ಶಕ್ತಿ ಕೊಡುತ್ತೆ. ನಂಬರ್ 3, ಕೋರ್ಟ್. ಸ್ಟೇಟ್ ವರ್ಸಸ್ ಎ ನೋಬಡಿ. 2025ರಲ್ಲಿ ತೆಲುಗಿನಲ್ಲಿ ಬಿಡುಗಡೆಯಾದ ಒಂದು ಶಕ್ತಿಯುತ ನ್ಯಾಯಾಂಗ ಚಿತ್ರದ ಬಗ್ಗೆ. ಹೆಸರೇ ಹೇಳುತ್ತೆ, ಕೋರ್ಟ್, ಸ್ಟೇಟ್ ವರ್ಸಸ್ ಎ ನೋಬಡಿ. ಈ ಚಿತ್ರದ ಕಥಾನಾಯಕ ಸೂರ್ಯತೇಜ, ಒಬ್ಬ ಹೊಸದಾಗಿ ವಕೀಲಿಯಾಗಿ ಕೆಲಸ ಆರಂಭಿಸಿರುವ ಯುವಕ. ಅವನ ಮೊದಲ ಕೇಸು ಉಚಿತವಾಗಿ ಅಂದ್ರೆ ಪ್ರೋಬೋನೋ ಸ್ವೀಕರಿಸುತ್ತಾನೆ. ಆ ಪ್ರಕರಣವೇನಂತಹ? ಒಂದು ಬಡ ಹುಡುಗ ಚಂದೂಗೆ ಪೋಕ್ಸೋ ಕಾಯ್ದೆಯ ಅಡಿ ಸುಳ್ಳು ಆರೋಪ. ಹೌದು, 19 ವರ್ಷದ ಚಂದು ತನ್ನ ಸಮುದಾಯದ ಜಬಿಲ್ಲಿ ಎಂಬ ಹುಡುಗಿಯನ್ನು ಪ್ರೀತಿಸುತ್ತಾನೆ. ಆದರೆ ಆಕೆಯ ಮಾವ ಮಂಗಪ್ಪತ್ತಿ ಸಂತ್ರಸ್ತನಾಗಬೇಕಾಗಿರುವ ಹುಡುಗನನ್ನೇ ಅಪರಾಧಿಯಾಗಿಸಿ ಶಿಕ್ಷೆ ನೀಡಲು ಪ್ರಯತ್ನಿಸುತ್ತಾನೆ. ಅವನ ಬಳಿ ಅಧಿಕಾರ ಇದೆ, ಹಣ ಇದೆ, ವ್ಯವಸ್ಥೆಯಲ್ಲಿರುವ ಜನರನ್ನು ಪ್ರಭಾವಿತ ಮಾಡಲು ಕಾನೂನು ಅಲ್ಲದೆ ಚಲಿಸುವ ಶಕ್ತಿ ಇದೆ. ಅವನ ಗುರಿ ಒಂದೇ, ಚಂದು ಬದುಕನ್ನು ನಾಶ ಮಾಡುವುದು. ಈಗಲೇ ಅಂದಾಜು ಆಗ್ತಾ ಇದೆಯಲ್ಲ, ಈ ಕಥೆ ಸಾಮಾನ್ಯವಾದ ಲವ್ ಸ್ಟೋರಿಯಲ್ಲ. ಇದು ಪ್ರೀತಿಯ ಹೆಸರಿನಲ್ಲಿ ನಡೆಯುವ ರಾಜಕಾರಣ, ಜಾತಿಯ ನುಡಿದಂಡೆ ಮತ್ತು ಕಾನೂನು ದುರುಪಯೋಗದ ವಿರುದ್ಧದ ಹೋರಾಟ. ಈ ಹೋರಾಟದ ನಾಯಕ ಸೂರ್ಯತೇಜ. ಆತನ ಪಾತ್ರದಲ್ಲಿ ನಟಿಸಿರುವವರು ಪ್ರಿಯದರ್ಶಿ ಪುಳಿಕೊಂಡ. ಇದು ಅವರ ಸಿನಿಮಾ ಕೆರಿಯರಿಯಲ್ಲಿಯೇ ಅತ್ಯಂತ ಭಾವನಾತ್ಮಕ ಮತ್ತು ಗಂಭೀರ ಪಾತ್ರ. ಅವರು ತೋರಿಸುವ ನಿರಂತರ ಧೈರ್ಯ, ಆದರ್ಶ ಮತ್ತು ಸಾಮಾಜಿಕ ಜವಾಬ್ದಾರಿ ಪ್ರೇಕ್ಷಕರಿಗೆ ಸ್ಪಷ್ಟವಾಗಿ ತೋರಿಸುತ್ತವೆ. ಮಂಗಪ್ಪತಿ ಪಾತ್ರದಲ್ಲಿ ಶಿವಾಜಿ ನಿಜಕ್ಕೂ ಭಯ ಹುಟ್ಟಿಸುವ ಪಾತ್ರ. ಅವರ ನೋಟ, ಮಾತು, ನಿರ್ಲಕ್ಷ್ಯ ಎಲ್ಲವೂ ತನ್ನದೇ ಆದ ತೀವ್ರತೆ ಹೊಂದಿದೆ. ಚಿತ್ರದ ನಿರ್ದೇಶಕ ರಾಮ್ ಜಗದೀಶ್. ಇದು ಅವರ ಮೊದಲ ಸಿನಿಮಾ. ಆದರೂ ಅವರು ಚಿತ್ರವನ್ನು ಅತಿ ನೈಜವಾಗಿ ನಿರೂಪಿಸಿದ್ದಾರೆ. ಪ್ರೀಚಿಂಗ್ ಇಲ್ಲ, ಡ್ರಾಮಾ ಗರಿಷ್ಠವಾಗಿದೆ. ಈ ಕಥೆಯಲ್ಲಿನ ನೋವು ನಿಜ, ನ್ಯಾಯವಿಲ್ಲದ ಪರಿಸ್ಥಿತಿಯೂ ನಿಜ. ಈ ಚಿತ್ರ ಪೋಕ್ಸೋ ಕಾಯ್ದೆಯು ಹೇಗೆ ಕೆಲವೊಮ್ಮೆ ಶಕ್ತಿಶಾಲಿಗಳ ಕೈಯಲ್ಲಿ ದುರ್ಬಳಕೆ ಆಗಬಹುದು ಅನ್ನೋದು ಸ್ಪಷ್ಟವಾಗಿ ತೋರಿಸುತ್ತೆ. ಅದೇ ಸಮಯದಲ್ಲಿ ಈ ಕಥೆ ಒಂದು ಪ್ರಶ್ನೆ ಕೇಳುತ್ತೆ.
ಸಮಾಜದಲ್ಲಿ ಯಾರಿಗೆ ನ್ಯಾಯ ಸಿಗುತ್ತೆ? ಸತ್ಯ ಹೇಳುವವರಿಗ ಅಥವಾ ಶಬ್ದ ಮಾಡೋ ಶಕ್ತಿಶಾಲಿಗಳಿಗ? ಈ ಎಲ್ಲವನ್ನೂ ನೀವು ಅನುಭವಿಸಬೇಕು ಅಂದ್ರೆ ಕೋರ್ಟ್ ಸ್ಟೇಟ್ ವರ್ಸಸ್ ಎ ನೋಬಡಿ ತಪ್ಪದೇ ನೋಡಿ. ಈಗ ಇದು ನೆಟ್ಫ್ಲಿಕ್ಸ್ನಲ್ಲಿ ತೆಲುಗು, ತಮಿಳು, ಕನ್ನಡ, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಲಭ್ಯವಿದೆ. ನಂಬರ್ 2 ಗಾರ್ಗಿ. 2022ರಲ್ಲಿ ಬಿಡುಗಡೆಯಾದ ಗಾರ್ಗಿ ಚಿತ್ರದ ಕಥೆ ಪ್ರಾರಂಭದಲ್ಲಿ ಶಾಂತವಾಗಿ ಸಾಗುತ್ತೆ. ಆದರೆ ಕೆಲವೇ ಕ್ಷಣಗಳಲ್ಲಿ ನಾವು ತೀವ್ರವಾದ ಭಾವನೆಗಳ ಸಮುದ್ರಕ್ಕೆ ಎಳೆದು ಹೋಗ್ತೇವೆ. ಈ ಚಿತ್ರವನ್ನು ನಿರ್ದೇಶಿಸಿರುವವರು ಗೌತಮ್ ರಾಮಚಂದ್ರನ್. ನಟಿಸಿದ್ದಾರೆ ನಾಟಕೀಯ ಅರ್ಥಪೂರ್ಣತೆಯ ಅಗ್ರಗಣ್ಯ ನಟಿ ಸಾಯಿ ಪಲ್ಲವಿ. ಗಾರ್ಗಿ ಒಂದು ಸರಳ ಶಾಲಾ ಶಿಕ್ಷಿ. ಮನೆ, ಕುಟುಂಬ, ಕೆಲಸ, ಜೀವನ ಸರಾಗವಾಗಿ ಸಾಗ್ತಿರುತ್ತೆ. ಆದರೆ ಒಂದು ದಿನ ಆಕೆಯ ತಂದೆ ವಿರುದ್ಧವೂ ಬಂದ ಸುಳ್ಳು ಆರೋಪ ಅವಳ ಸಂಪೂರ್ಣ ಜಗತ್ತನ್ನೇ ಮರೆಮಾಡುತ್ತದೆ. ತಾನು ಅತ್ಯಂತ ಗೌರವದಿಂದ ನೋಡುವ ತಂದೆ ಶಿಶುವಿನ ವಿರುದ್ಧ ಕ್ರೂರ ಅಪರಾಧಕ್ಕೆ ಆರೋಪಿತನಾಗುತ್ತಾನೆ. ಇದು ಆಕೆಯ ಜೀವನದಲ್ಲಿ ಸಂಭವಿಸುವ ಭೀಕರ ಭೂಕಂಪ. ಆಕೆ ವಿಶ್ವಾಸ ಬಿಡ್ತಾಳ? ಇಲ್ಲ. ಗಾರ್ಗಿಯ ಹೋರಾಟ ತಕ್ಷಣ ಶುರುವಾಗುತ್ತದೆ. ಕಾನೂನು ವ್ಯವಸ್ಥೆಯೊಂದಿಗೆ ಅಲ್ಲ, ಸಮಾಜದ ತೀರ್ಪುಗಳ ವಿರುದ್ಧವೂ. ಈ ಸಿನಿಮಾ ಅನೇಕ ಮಟ್ಟಗಳಲ್ಲಿ ನಮ್ಮನ್ನು ಕಾಡುತ್ತದೆ. ಒಬ್ಬ ಹೆಣ್ಣಿನ ಮನಸ್ಸಿನ ಅಂತರಾಳದ ವೇದನೆಯು ಇಲ್ಲಿ ತುಂಬಿದೆ. ವಾಸ್ತವದ ನೆಲೆ, ನವಿರಾದ ನಿರ್ದೇಶನ, ಬಿಗಿಯಾದ ಸಂಭಾಷಣೆ ಇವೆಲ್ಲವೂ ಚಿತ್ರವನ್ನು ಮತ್ತಷ್ಟು ಪ್ರಭಾವಶೀಲವಾಗಿಸುತ್ತವೆ. ಗಾರ್ಗಿಗೆ ಸಹಾಯ ಮಾಡೋಕೆ ಬರ್ತಾನೆ ಒಬ್ಬ ಕಾನೂನು ವಕೀಲ. ಅವನು ಹೆಚ್ಚು ಅನುಭವವಿಲ್ಲದವನು, ಆದರೆ ಅವನ ನಂಬಿಕೆ ಶುದ್ಧ. ಇವರೆರಡು ಕೈ ಜೋಡಿಸುತ್ತಾರೆ ನ್ಯಾಯಕ್ಕಾಗಿ. ಸಮಾಜದ ಆರೋಪಗಳು, ಆಕೆಯೊಳಗಿನ ಭೀತಿ, ಕುಟುಂಬದ ಭಂಗ ಎಲ್ಲದಕ್ಕೂ ನಡುವೆ ಗಾರ್ಗಿಯ ಧೈರ್ಯ ಮಾತ್ರ ಪತನವಾಗಲ್ಲ. ಈ ಚಿತ್ರ ಎಲ್ಲಿ ನಿಮ್ಮನ್ನು ತಾಕುತ್ತೆ ಅಂದ್ರೆ, ಇದು ಅತಿ ನಿಜವಾದ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡುತ್ತದೆ. ನಮ್ಮ ಆಂತರಿಕ ನಂಬಿಕೆ, ಸಂಬಂಧದ ಮೇಲಿನ ನಂಬಿಕೆ ಮತ್ತು ನ್ಯಾಯದ ಅರ್ಥವೇನು ಎಂಬುದರ ಬಗ್ಗೆ. ಸಾಯಿ ಪಲ್ಲವಿ ಅವರು ಈ ಪಾತ್ರದಲ್ಲಿ ಕೊಟ್ಟಿರುವ ನಟನೆ ತೀವ್ರ, ನಿಜವಾದ ಮತ್ತು ನಿಜವಾಗಿಯೂ ನೋವಿನ ಸ್ಪಂದನೆ ಹೊಂದಿದೆ. ಗಾರ್ಗಿ ಎಂಬ ಚಿತ್ರ ಎದೆಯೊಳಗಿನ ತೊಂದರೆಗಳನ್ನು ಎಳೆದು ತೋರಿಸುತ್ತದೆ, ಆದರೆ ಅದೇ ಎದೆಯೊಳಗಿನ ಶಕ್ತಿ ಯಾಕೆ ಬೇಕು ಅನ್ನೋದನ್ನು ತೋರಿಸುತ್ತದೆ. ಇದು ಧೈರ್ಯದ ಕಥೆ, ತಳಮಳದ ಕಥೆ, ಅದಕ್ಕೂ ಹೆಚ್ಚು ಇದು ನಂಬಿಕೆಯ ಗೆಲುವಿನ ಕಥೆ. ನೀವು ಈ ಚಿತ್ರವನ್ನು ನೋಡಿಲ್ಲ ಅಂದ್ರೆ ಸೋನಿ ಲಿವ್ನಲ್ಲಿ ತಕ್ಷಣವೇ ನೋಡಿ. ಇದು ನಿಮ್ಮ ಮನಸ್ಸಿನಲ್ಲಿ ಉಳಿಯುವ ಅನುಭವ. ಚಿತ್ರದಲ್ಲಿರುವ ಪ್ರತಿಯೊಂದು ದೃಶ್ಯ, ಪ್ರತಿಯೊಂದು ನೋಟ ಒಂದು ನಿಶ್ಶಬ್ದ ಚೀಳಿನಂತೆ ಎದೆಗಿಡುತ್ತದೆ. ಇದು ನಿಜಕ್ಕೂ ಒಂದು ಕಹಿ ಸಂಗತಿಯನ್ನು ಕಲಾತ್ಮಕವಾಗಿ ಹೇಳೋ ಶಕ್ತಿ ಹೊಂದಿರುವ ಸಿನಿಮಾ. ಸಾಮಾನ್ಯವಾಗಿ ನಾವು ದೂರವಿಡುವ ವಿಷಯಗಳನ್ನು ಇಲ್ಲಿ ನೇರವಾಗಿ ತೋರಿಸಲಾಗುತ್ತದೆ, ಆದರೂ ನೀವು ದೂರ ಸರಿಯಲಾರೆ, ಅಷ್ಟು ಬಲಿಷ್ಠ. ಗಾರ್ಗಿ ಅನ್ನೋ ಹೆಸರನ್ನು ನೀವು ಕೇಳಿದಾಗ ಇನ್ನು ಮುಂದೆ ನಿಮಗೆ ನೆನಪಾಗೋದು ಒಬ್ಬ ಹೆಣ್ಣಿನ ಧೈರ್ಯ, ನಂಬಿಕೆ ಮತ್ತು ನ್ಯಾಯದ ಹೋರಾಟ. ಇದೇನಾದ್ರೂ ನಿಮ್ಮ ಹೃದಯವನ್ನು ತಾಕಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾವು ತರುವ ಕಥೆಗಳ ಹಿಂದೆ ಇರುವ ಕಠಿಣ ಸತ್ಯಗಳ ಜೊತೆ ನೀವಿರುವಂತೆ. ನಂಬರ್ 1 ಜೈ ಭೀಮ್. 2021ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಟಿ.ಜೆ. ಜ್ಞಾನವೇಲ್. ಈ ಸಿನಿಮಾ ಕೇವಲ ಕಲ್ಪನೆಯಲ್ಲ, ಇದು ನಿಜವಾದ ಘಟನೆಗಳ ಮೇಲೆ ಆಧಾರಿತ. ನ್ಯಾಯಮೂರ್ತಿ ಕೆ. ಚಂದ್ರು ಅವರು ನಡೆಸಿದ ಒಂದು ನ್ಯಾಯ ಹೋರಾಟವನ್ನು ಆಧಾರವನ್ನಾಗಿ ಮಾಡಿಕೊಂಡು ಈ ಸಿನಿಮಾ ರೂಪುಗೊಂಡಿದೆ. ಚಿತ್ರದ ಕಥಾನಾಯಕಿ ಸಿಂಗಿನಿ. ಅವಳು ಒಂದು ಹಿಂದುಳಿದ ವರ್ಗದ ಮಹಿಳೆ, ಅರಣ್ಯದಲ್ಲಿ ಬದುಕು, ಸರಳ ಜೀವನ ನಡೆಸುವ ಮಹಿಳೆ. ಅವನ ಗಂಡ ರಾಜಕಣ್ಣು ಬಡ, ಪರಿಶುದ್ಧ ಹೃದಯದ ವ್ಯಕ್ತಿ. ಆದರೆ ಆತನನ್ನು ಪೊಲೀಸರು ಸುಳ್ಳು ಆರೋಪದಲ್ಲಿ ಬಂಧಿಸ್ತಾರೆ. ಜೈಲಿಗೆ ಕರೆದೊಯ್ದ ನಂತರ ಆತ ನಾಪತ್ತೆ ಆಗುತ್ತಾನೆ. ಅವನಿಗಾಗಿ ಯಾರೂ ಧ್ವನಿ ಎತ್ತೋದು ಇಲ್ಲ. ನಾನೇನು ಮಾಡಲಿ ಎಂಬ ಸ್ಥಿತಿಯಲ್ಲಿದ್ದ ಆಕೆ ತನ್ನ ಅಳಿವು ಎದುರಾಗುತ್ತಿದ್ದರೂ ಅವಳ ನೋಟ ಅಳಲು ತುಂಬಿದರೂ ಮನಸ್ಸು ಧೈರ್ಯವಂತಿತ್ತು. ಅವಳ ಸಹಾಯಕ್ಕೆ ಬರುತ್ತಾರೆ ವಕೀಲ ಚಂದ್ರು. ಈ ಪಾತ್ರದಲ್ಲಿ ಕಾಣಿಸಿಕೊಂಡಿರುವವರು ಸೂರ್ಯ. ಅವರು ಈ ಚಿತ್ರದಲ್ಲಿ ನೀಡಿರುವ ಅಭಿನಯ ಕೇವಲ ಪಾತ್ರವಲ್ಲ, ಅದು ಜನಗಳಿಗಾಗಿ, ಶೋಷಿತ ಸಮುದಾಯಗಳಿಗಾಗಿ ಹೋರಾಡುವ ಧ್ವನಿ. ಅವನ ಮಾತು, ಧ್ವನಿ, ನೋಟ ಎಲ್ಲವೂ ಒಂದು ವಾಸ್ತವದ ಪ್ರತಿಭಾವಂತ ಪ್ರಜ್ಞೆ. ಚಿತ್ರವು ಕೇವಲ ಕಾನೂನು ಹೋರಾಟವಲ್ಲ, ಇದು ಜಾತಿ ವೈಷಮ್ಯ, ಪೊಲೀಸ್ ಹಿಂಸೆ ಮತ್ತು ವ್ಯವಸ್ಥೆಯಲ್ಲಿರುವ ದುರ್ಬಲತೆಯ ವಿರುದ್ಧದ ವಿಕಾಸಪೂರ್ಣ ಪ್ರತಿರೋಧ. ನಮ್ಮ ಸಮಾಜದಲ್ಲಿ ಇಂದಿಗೂ ನಡೆಯುತ್ತಿರುವ ಜಾತಿ ವ್ಯವಸ್ಥೆಯ ಬಲಾತ್ಕಾರವನ್ನು ಈ ಚಿತ್ರ ಅಚ್ಚುಕಟ್ಟಾಗಿ ತೋರಿಸುತ್ತದೆ.
ಹೃದಯ ವಿದ್ರಾವಕ ದೃಶ್ಯಗಳು, ಕೋರ್ಟ್ ರೂಮಿನ ವಿಚಾರಣಾ ಘರ್ಷಣೆಗಳು ಇವೆಲ್ಲವೂ ಪ್ರೇಕ್ಷಕರ ಹೃದಯದಲ್ಲಿ ನಿಲ್ಲುವಷ್ಟು ಪ್ರಭಾವ ಬೀರುತ್ತವೆ. ಜೈ ಭೀಮ್ ಭಾರತದಲ್ಲಿ ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲಿಯೂ ಗಮನ ಸೆಳೆದ ಚಿತ್ರ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಂಸೆಗಳನ್ನು ಪಡೆದಿದೆ. ಆದರೆ ಚಿತ್ರದ ಶಕ್ತಿ ಪ್ರಶಸ್ತಿಗಳಲ್ಲ, ಅದರ ಸಂದೇಶದಲ್ಲಿದೆ. ನಮ್ಮ ಜೀವನದಲ್ಲಿ ನಮ್ಮೊಳಗೆ ನಡೆಯದಿರುವ ಕೆಲವು ಸತ್ಯಗಳು, ಇತರರ ಬದುಕಿನಲ್ಲಿ ನಡೆದ ಶೋಷಣೆಗಳು, ಅವು ನಮ್ಮ ಗಮನಕ್ಕೆ ಬರಬೇಕೆಂಬ ಗಂಭೀರ ಹೊಣೆಗಾರಿಕೆಯನ್ನು ಈ ಚಿತ್ರ ನಿಭಾಯಿಸುತ್ತಿದೆ. ಈ ಸಿನಿಮಾ ನೋಡಿ ಕೇವಲ ಮನರಂಜನೆಗಾಗಿ ಅಲ್ಲ, ಮನಸ್ಸನ್ನು ತಾಜಾ ಮಾಡಲೂ ಅಲ್ಲ. ಈ ಸಿನಿಮಾವನ್ನು ನೋಡಿ ಒಂದಿಷ್ಟು ಮೌನವಾಗಿರಿ, ಒಂದು ಬಾರಿ ಒಳಗಡೆ ಆಲೋಚನೆ ಮಾಡಿ. ನಾನು ಈ ಸಮಾಜದ ಯಾವುದೇ ಭಾಗವನ್ನೇನಾದರೂ ಬದಲಾಯಿಸಬಹುದೇ ಎಂಬ ಪ್ರಶ್ನೆ ನಿಜಕ್ಕೂ ಎದ್ದು ಬರುತ್ತದೆ. ಇಂತಹ ಚಿತ್ರಗಳನ್ನು ನಾವು ನೋಡಬೇಕು, ಮಾತನಾಡಬೇಕು, ಶೇರ್ ಮಾಡಬೇಕು. ನ್ಯಾಯದ ಪರ ಧ್ವನಿ ಎತ್ತೋದು ಪ್ರತಿ ನಾಗರಿಕನ ಹೊಣೆಗಾರಿಕೆ. ನೀವು ಇನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ಇಂದು ನೋಡಿ. ಇದು ನಿಮ್ಮ ಮನಸ್ಸಿನಲ್ಲಿ ಕಾಲೆಳೆದಂತೆ ಉಳಿಯುತ್ತದೆ. ಇದು ಕೇವಲ ಚಿತ್ರವಲ್ಲ ಸ್ನೇಹಿತರೆ, ಇದು ಜನತೆಯ ಧ್ವನಿ, ಇದು ಶೋಷಿತನ ಅಳಿಲು, ಇದು ಜೈ ಭೀಮ್. ಇವತ್ತು ನಾವೆಲ್ಲ ನೋಡಿದ ಲಾ ಮತ್ತು ಇನ್ವೆಸ್ಟಿಗೇಷನ್ ಆಧಾರಿತ ಸಿನಿಮಾಗಳು ಕೇವಲ ಮೊದಲ ಭಾಗ ಮಾತ್ರ. ಇಂತಹ ಥಾಟ್ ಪ್ರವೋಕಿಂಗ್ ಚಿತ್ರಗಳ ಪಾರ್ಟ್ 2 ಕೂಡ ಬಹಳ ಶೀಘ್ರದಲ್ಲಿ ಬರುತ್ತದೆ. ನಿಮ್ಮ ಇಷ್ಟದ ಚಿತ್ರ ಯಾವುದು ಅಂತ ಕೆಳಗಿನ ಕಾಮೆಂಟ್ನಲ್ಲಿ ತಿಳಿಸಿ. ಅದೇ ರೀತಿಯಲ್ಲಿ ಮತ್ತಷ್ಟು ಸೋಷಿಯಲ್ ಇಂಪ್ಯಾಕ್ಟ್ ಸಿನಿಮಾಗಳನ್ನು ತರುವ ನಿಟ್ಟಿನಲ್ಲಿ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅದು ನನಗೆ ದೊಡ್ಡ ಪ್ರೇರಣೆಯಾಗುತ್ತದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪಾರ್ಟ್ 2ನಲ್ಲಿ ಮತ್ತೆ ಹೊಸ ಕಥೆಗಳಲ್ಲಿ ಭೇಟಿಯಾಗೋಣ.